ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ತನ್ನ 3ನೇ ಮಗಳ ಮದುವೆಯನ್ನ ತನ್ನ ತಮ್ಮನ ಮಗನ ಜೊತೆ ಮಾಡಿ ಮುಗಿಸೋದ್ರಲ್ಲಿ ಬ್ಯುಸಿಯಾಗಿರುವಾಗಲೇ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಭಾರತಕ್ಕೆ ಬೇಕಾದ ಉಗ್ರನೊಬ್ಬನಿಗೆ ಹೂರ್ ಟಿಕೆಟ್ ಅನ್ನ ಹರಿದಿದ್ದಾರೆ. ಅವನು ಸತ್ತು 2 ದಿನ ಆದಮೇಲೆ ಕೂಡ ಅವನನ್ನು ಯಾರು ಕೊಂದ್ರು, ಯಾಕೆ ಕೊಂದ್ರು ಅನ್ನೋದು ಅಲ್ಲಿನ ಜನಕ್ಕೆ ಗೊತ್ತಾಗಿರಲಿಲ್ಲ. ಅವನ ಸಾವು ಪತ್ರಿಕೆಗಳಲ್ಲಿ ಸುದ್ದಿ ಆಗಲಿಲ್ಲ. ಅದು ಮುಖ್ಯ ಅಂತ ಕೂಡ ಅವರಿಗೆ ಅಲ್ಲಿ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಅವನಿಗೊಂದು ವಿಶೇಷ ಐಡೆಂಟಿಟಿ ಇರಲಿಲ್ಲ. ಅವನಲ್ಲಿ ತುಂಬಾ ಸಾಮಾನ್ಯನಂತೆ ಬದುಕ್ತಾ ಇದ್ದ. ಆದ್ರೆ ಭಾರತದ, ಅದರಲ್ಲೂ ಕಾಶ್ಮೀರದ ಪಾಲಿಗೆ ಅವನು ಮೋಸ್ಟ್ ವಾಂಟೆಡ್ ಆಗಿದ್ದ. ಇಲ್ಲಿನ ಉಗ್ರ ಕಾರ್ಯ ಚಟುವಟಿಕೆಗಳಿಗೆ ಮುಖ್ಯ ಕೊಂಡಿ ಅನ್ನಿಸ್ಕೊಂಡಿದ್ದ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಟಿಕೆಟ್ಗೆ ಪಾತ್ರನಾದ ಆ ಅತಿ ಮುಖ್ಯ ಯಾರು? ಅವನು ಭಾರತಕ್ಕೆ ಯಾವ ಕಾರಣಕ್ಕೆ ಬೇಕಿದ್ದ? ಅವನ ಮೇಲೆ ದೇವದೂತರ ಕರುಣೆಯ ಕಣ್ಣು ಬಿದ್ದಿದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳ ಬಗ್ಗೆ ನಿಮಗೂ ಸ್ವಲ್ಪ ಮಾಹಿತಿ ಗೊತ್ತಿದೆ. ಪ್ರತಿ ಬಾರಿ ಅಲ್ಲಿ ಪಾಕಿಸ್ತಾನದಿಂದ ಬಂದ ಉಗ್ರರು ದಾಳಿಗಳನ್ನು ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಹುಟ್ಟೋ ಪ್ರಶ್ನೆಗಳು: ಅವರು ಗಡಿ ದಾಟಿ ಹೇಗೆ ಬಂದ್ರು? ಬಂದವರ ಬಗ್ಗೆ ಇಲ್ಲಿನ ಏಜೆನ್ಸಿಗಳಿಗೆ ಗೊತ್ತಾಗ್ಲಿಲ್ವಾ? ಅವರಿಗೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದು ಖಚಿತವಾಗಿ ಹೆಂಗ್ ಗೊತ್ತಾಯ್ತು? ಅವ್ರ ಕೈಗೆ ಅಷ್ಟೊಂದು ಆಯುಧಗಳೆಲ್ಲಿಂದ ಸಿಕ್ವು? ಇಂಥ ಪ್ರಶ್ನೆಗಳು ನಮ್ಮನ್ನ ಕಾಡೋದಕ್ಕೆ ಶುರು ಆಗತ್ವೆ. ಆದ್ರೆ ಉಗ್ರರ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಕೂಡ ಸಿಕ್ ಹೋಗುತ್ತೆ. ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್, ಹರ್ಕತುಲ್ ಜಿಹಾದ್, ಹೀಗೆ ಉಗ್ರ ಸಂಘಟನೆ ಯಾವುದು ಬೇಕಾದರೂ ಇರಲಿ, ನಮ್ಮಲ್ಲಿ ಅವರು ತೀರಾ ಸಿರಿಯಾದಲ್ಲೋ ಅಥವಾ ಆಫ್ರಿಕಾದ ಯಾವುದೋ ದೇಶದಲ್ಲೋ ಮಾಡಿದ ಹಾಗೆ ಗುಂಪು ಗುಂಪಾಗಿ ಬಂದು ದಾಳಿ ಮಾಡಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಣ್ಣ ಸಣ್ಣ ತಂಡಗಳಲ್ಲಿ ಉಗ್ರರು ಬರ್ತಾರೆ, ಅಥವಾ ಲೋನ್ ಉಲ್ಫ್ ಅಟ್ಯಾಕ್ ನಮ್ಮಲ್ಲಿ ಆಗತ್ತೆ. ಅಂದ್ರೆ ಯಾರೋ ಒಬ್ಬ ಬರ್ತಾನೆ, ತನ್ನನ್ನು ತಾನು ಸ್ಫೋಟಿಸಿಕೊಳ್ತಾನೆ, ಅಥವಾ ಜನಸಮೂಹದ ಮೇಲೆ ಯದ್ವಾ ತದ್ವಾ ಗುಂಡಿನ ದಾಳಿ ಮಾಡ್ತಾನೆ, ಅಥವಾ ಎಲ್ಲೋ ಜನ ಸೇರೋ ಕಡೆ ಬಾಂಬ್ ಬಿಡೋದು, ಸೇನಾ ವಾಹನಗಳಿಗೆ ಸ್ಫೋಟಕಗಳನ್ನು ತುಂಬಿದ ವಾಹನಗಳಿಂದ ಢಿಕ್ಕಿ ಹೊಡಿಸೋದು, ಸ್ಫೋಟಿಸೋದು, ಇಂಥ ಕೃತ್ಯಗಳನ್ನು ಅವರು ಮಾಡ್ತಾರೆ. ನಮ್ಮಲ್ಲಿ ಹೇಗೆ ಮಾಡೋದು ತುಂಬಾ ಸುಲಭ. ಯಾರೋ ಒಂದಿಬ್ಬರು ಅಥವಾ ಒಂದು ಸಣ್ಣ ಗುಂಪು ಆಯುಧಗಳನ್ನು ಅಡಗಿಸಿಟ್ಟುಕೊಂಡು ಕಾಶ್ಮೀರದ ಪ್ರವಾಸಿ ಕೇಂದ್ರಗಳಿಗೆ ಬಂದ್ರೆ ಅವರು ಪ್ರವಾಸಿಗರ ಅಥವಾ ಕಾಶ್ಮೀರದ ವ್ಯಾಪಾರಿಗಳ ಗುರುತಿಸೋದು ಭದ್ರತಾ ಪಡೆಗಳಿಗೆ ಕೂಡ ಕಷ್ಟ ಆಗತ್ತೆ. ಹಾಗೆ ಬಂದು ದಾಳಿ ಮಾಡಿ ಅವರಲ್ಲೇ ಜನಸಮೂಹದಲ್ಲಿ ಕರಗಿ ಹೋಗ್ತಾರೆ. ಹಾಗೆ ಬಂದವನು ಗಡಿ ದಾಟಿ ಬಂದಿರ್ತಾನೆ. ಆದ್ರೆ ಅವನಿಗೆ ಆಶ್ರಯ, ಆಯುಧಗಳನ್ನು ಕೊಡೋದಿಕ್ಕೆ ಇಲ್ಲಿ ಬೇರೆಯದ್ದೇ ತಂಡ ಕೆಲಸ ಮಾಡ್ತಾ ಇರುತ್ತೆ. ಭಯೋತ್ಪಾದಕರ ದಾಳಿಗಳಲ್ಲಿ ಉಗ್ರರನ್ನ ತರಬೇತಿಗೊಳಿಸೋನು, ಅವರ ತಲೆಗೆ ಜಿಹಾದ್ನ ಭೂತ ತುಂಬಿ ಸಾಯೋದಿಕ್ಕೆ ಸಿದ್ಧಗೊಳಿಸೋನು ಬೇರೆ. ಹಾಗೆ ಸಿದ್ಧ ಆಗ್ತಾ ಇರೋರಿಗೆ ಆಯುಧ ತರಬೇತಿ ಕೊಡೋನೇ ಬೇರೆ. ಇನ್ನು ಇಂಥ ಯುವಕರನ್ನ ಹುಡುಕೊಂಡು ಬಂದು ಅವರನ್ನ ತಲೆ ಕೆಡಿಸೋ ಮುಲ್ಲಾಗಳ ಬಳಿ ಕರ್ಕೊಂಡು ಬಂದು ಬಿಡೋ ನೆಟ್ವರ್ಕೇ ಬೇರೆ. ಇನ್ನು ಉಗ್ರನೊಬ್ಬ ತಯಾರಾದ ಅಂದ್ರೆ ಅವನನ್ನ ಎಲ್ಲಿಗೆ ಕಳುಹಿಸಬೇಕು, ಎಲ್ಲಿ ಅವನು ಯಾರನ್ನ ಮೀಟ್ ಮಾಡಬೇಕು, ಆಯುಧಗಳನ್ನು ಯಾರು ಕೊಡ್ತಾರೆ, ವಾಹನ ಸೌಲಭ್ಯವನ್ನ ಯಾರು ಒದಗಿಸಿ ಕೊಡ್ತಾರೆ, ಹಣ, ಆಶ್ರಯ, ಲಾಜಿಸ್ಟಿಕ್ಸ್ ಇದನ್ನೆಲ್ಲ ಯಾರು ಒದಗಿಸಿ ಕೊಡ್ತಾರೆ, ಅವರನ್ನ ಹುಡುಕಿ ಅವರನ್ನೇ ಕಾರ್ಯಕ್ಕೆ ಜೋಡಿಸೋನೇ ಬೇರೆ. ಒಂದು ಕಾರ್ಯಾಚರಣೆ ಅಥವಾ ಒಂದು ಉಗ್ರ ದಾಳಿ ನಡೆಯುತ್ತೆ ಅಂದ್ರೆ ಅದರಲ್ಲಿ ಅತಿ ಮುಖ್ಯ ಪಾತ್ರ ಯಾರ್ದು ಗೊತ್ತಾ? ದಾಳಿ ಮಾಡೋನದ್ದೂ ಅಲ್ಲ, ಅವನನ್ನು ತಯಾರು ಮಾಡೋನದ್ದೂ ಅಲ್ಲ, ಬದಲಿಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಫೀಲ್ಡನ್ನು ಸಿದ್ಧ ಮಾಡಿ ಕೊಡ್ತಾನೆ ನೋಡಿ, ಫೆಸಿಲಿಟೇಟರ್, ಅವನದ್ದು ದೊಡ್ಡ ಪಾತ್ರ ಇರತ್ತೆ. ಅವನು ಎಲ್ಲೂ ತಾನು ತನ್ನ ಕೈಗೆ ಬಂದೂಕನ್ನು ತೆಗೆದುಕೊಳ್ಳೋದಿಲ್ಲ. ಅವನು ಯಾರ ಮೇಲೂ ಗುಂಡು ಹಾರಿಸೋದಕ್ಕೆ ಹೋಗೋದೂ ಇಲ್ಲ. ಅವನು ಎಲ್ಲೂ ಸರ್ತಾನ್ಸೆ ಜುದಾ ಅನ್ನೋ ಘೋಷಣೆಗಳನ್ನು ಕೂಗೋದಿಲ್ಲ. ನಿಮಗೆ ಯಾವ ಆ್ಯಂಗಲಲ್ಲೂ ಅವನು ಉಗ್ರ ಅಂತಾಗಲಿ, ಉಗ್ರರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ ಅಂತಾಗಲಿ ಅನ್ಸೋದು ಕೂಡ ಇಲ್ಲ. ಅವನು ತುಂಬ ಸಾಮಾನ್ಯನಂತೆ ಬದುಕ್ತಾ ಇರ್ತಾನೆ. ಅವನ ಮಾತು, ವರ್ತನೆ ಇವ್ಯಾವುಗಳಿಂದ ಕೂಡ ನಿಮಗೆ ಅವನು ಕಟ್ಮುಲ್ಲ ಅಂತ ಅನ್ಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನು ನಿಮ್ಮಂತೆ ಕೆಲಸ ಮಾಡ್ತಾ ಇರ್ತಾನೆ. ವ್ಯಾಪಾರಿ ಆಗಿರ್ತಾನೆ, ಟೀಚರ್, ಸರ್ಕಾರಿ ಇಲಾಖೆಯ ನೌಕರ, ಸಾಮಾಜಿಕ ಕಾರ್ಯಕರ್ತ, ಅವನು ಏನು ಬೇಕಾದರೂ ಆಗಿರಬಹುದು. ಅವನ ಬಗ್ಗೆ ಸಮಾಜದಲ್ಲೊಂದು ಒಳ್ಳೆಯ ಅಭಿಪ್ರಾಯ ಇರಬಹುದು, ಅಥವಾ ಯಾವ ಅಭಿಪ್ರಾಯಕ್ಕೂ ಅವಕಾಶನೇ ಆಗದಂತೆ ಅವನು ತನ್ನ ಪಾಡಿಗೆ ತಾನು ವಾಸ ಮಾಡ್ತಾ ಲೋ ಪ್ರೊಫೈಲ್ ಅನ್ನ ಮೇಂಟೈನ್ ಮಾಡ್ತಾ ಇರಬಹುದು. ಒಟ್ಟಾರೆ ಅವನ ಬಗ್ಗೆ ಯಾರಿಗೂ ಯಾವ ಅನುಮಾನ ಬರೋದಕ್ಕೂ ಸಾಧ್ಯನೇ ಇರೋದಿಲ್ಲ. ಆದರೆ ಅವನಷ್ಟು ಮೋಸ್ಟ್ ಡೇಂಜರಸ್ಸು ಬೇರೆ ಯಾರೂ ಇರೋದಿಲ್ಲ. ಮೊನ್ನೆ ಪಾಕಿಸ್ತಾನದಲ್ಲಿ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದು ಅದೇ ಥರದ ಲೋ ಪ್ರೊಫೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೋಸ್ಟ್ ನಟೋರಿಯಸ್ ಫೆಸಿಲಿಟೇಟರ್. ಅವನ ಹೆಸರು ಬಿಲಾಲ್ ಸಜ್ಜಾದ್ ಹುಸೇನ್ ಅಲಿಯಾಸ್ ಬಿಲಾಲ್ ಹುಸೇನ್. ಗೆಳೆಯರೆ, ನೀವು ಅವನ ಹೆಸರನ್ನು ಯಾವ ಉಗ್ರ ದಾಳಿಯ ಸಂದರ್ಭದಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಅವನು ಭಾರತಕ್ಕೆ ತುಂಬಾ ಬೇಕಾದವನಾಗಿದ್ದ. ನಾನು ಆಗ್ಲೇ ಹೇಳಿದ್ನಲ್ಲ, ಉಗ್ರ ದಾಳಿಗಳಲ್ಲಿ ಫೆಸಿಲಿಟೇಟರ್ಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಾವು ಒಬ್ಬ ಉಗ್ರನನ್ನ ಕೊಂದ್ರೆ ಅಂತ 100 ಜನ ಹುಟ್ಟುಕೊಂಡು ಬರ್ತಾರೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಸಾಯೋದಿಕ್ಕೆ ಸಿದ್ಧ ಇರೋರು, ಸತ್ರೆ ಬಿರಿಯಾನಿ ಮತ್ತು ಹೂರುಗಳು ಅದು 1 2 ಅಲ್ಲ 72 ಸಿಗುತ್ತವೆ ಅಂತ ನಂಬಿರೋರು ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ದಿನ ತಿನ್ನೋದಿಕ್ಕೊಂದಷ್ಟು ಮಾಂಸ, ಒಂದಷ್ಟು ಅಫೀಮು ಕೊಟ್ರೆ ಯಾರನ್ನ ಬೇಕಾದರೂ ಉಗ್ರನನ್ನಾಗಿ ಮಾಡಿಬಿಡ್ಬೋದು.
ಸಿಗಬಹುದು. ಅವರು ಚೀಪಾಗಿ ಸಿಗ್ತಾರೆ. ಹಾಗೆ ಉಗ್ರನನ್ನು ತರಬೇತುಗೊಳಿಸೋದಕ್ಕೆ ಅಲ್ಲಿ ISI ನೇಮಕ ಮಾಡಿದ ಸೈನಿಕರಿದ್ದಾರೆ, ನಿವೃತ್ತ ಸೈನಿಕರಿದ್ದಾರೆ, ಅವರಿಗೂ ಬರ ಇಲ್ಲ. ಇನ್ನು ತಲೆ ಕೆಡಿಸೋದಕ್ಕೆ ಮುಲ್ಲಾಗಳಿದ್ದೇ ಇದ್ದಾರೆ. ಅವರು ಪಾಕಿಸ್ತಾನದಲ್ಲೂ ಇದ್ದಾರೆ, ಭಾರತದಲ್ಲೂ ಇದ್ದಾರೆ. ಹಾಗೆ ಅವರೆಲ್ಲರ ತಂದೆಯಂಥವನೊಬ್ಬ ಮಲೇಷ್ಯಾದಲ್ಲಿ ಕೂತ್ಕೊಂಡಿದ್ದಾನೆ. ಅವರಿಗೂ ನಮ್ಮಲ್ಲಿ ಬರ ಏನಿಲ್ಲ. ಅವು ಕೂಡ ಚರಂಡಿ ಹುಳುಗಳ ಥರ ಹುಟ್ಕೊಳ್ತಲೇ ಇರುತ್ತವೆ. ಒಂದನ್ನು ಕೊಂದರೆ ಇನ್ನೊಂದು ಹುಟ್ಟುತ್ತೆ. ಆದರೆ ಫೆಸಿಲಿಟೇಟರ್ ಇದಾನೆ ನೋಡಿ, ಅವನು ಹಂಗಲ್ಲ. ಈ ಉಗ್ರರ ಆಕಾಗಳು ಮತ್ತು ಫೀಲ್ಡಲ್ಲಿ ಕೆಲಸ ಮಾಡೋ ಉಗ್ರರು ಇವರ ನಡುವೆ ಇರೋ ಕೊಂಡಿ ಈ ಫೆಸಿಲಿಟೇಟರ್. ಅವನಿಗೊಂದು ನೆಟ್ವರ್ಕ್ ಇರುತ್ತೆ. ಎಲ್ಲವನ್ನ ಸಿದ್ಧಗೊಳಿಸೋದು ಅವನೇ. ಅವನು ಯಾರನ್ನ ಬಳಸ್ಕೋತಾ ಇದ್ದಾನೆ, ಯಾರು ಯಾವ ಸಹಾಯ ಮಾಡ್ತಾ ಇದ್ದಾರೆ, ಯಾವ ಕೆಲಸಕ್ಕೆ ಯಾರನ್ನ ಅವನು ನೇಮಕ ಮಾಡಿದ್ದಾನೆ, ಇದ್ಯಾವುದು ಅವನ ಮೇಲಿರೋರಿಗೂ ಗೊತ್ತಿರೋದಿಲ್ಲ, ಅವನ ಕೆಳಗಿರೋರಿಗೂ ಗೊತ್ತಿರೋದಿಲ್ಲ. ಅದನ್ನು ನಿಭಾಯಿಸುವ ಈ ಮೇನ್ ಲಿಂಕೇ ಫೆಸಿಲಿಟೇಟರ್. ಈಗ ಹೇಳಿ, ಆ ಲಿಂಕನ್ನು ಕಟ್ ಮಾಡಿಬಿಟ್ರೆ ಏನಾಗುತ್ತೆ? ಈಗ ಅಂಥ ಕೆಲಸ ಸೈಲೆಂಟಾಗಿ ಆಗ್ತಾ ಇದೆ. ಅದರ ಭಾಗನೇ ಈ ಬಿಲಾಲ್ಗೆ ಸಿಕ್ಕಿರೋ ಹೂರ್ ಟಿಕೆಟು. ಇವನು ಆಕ್ರಮಿತ ಕಾಶ್ಮೀರ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ತನ್ನ ದೊಡ್ಡ ನೆಟ್ವರ್ಕ್ ಅನ್ನು ಹೊಂದಿದ್ದ. ಉಗ್ರರನ್ನ ಗಡಿ ದಾಟಿಸೋದು ಮತ್ತು ಅವರಿಗೆ ಕಾಶ್ಮೀರದಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದು, ಹಾಗೆ ಕೆಲಸ ಮುಗಿದ ನಂತರ ಅವರನ್ನ ವಾಪಸ್ ಕರೆಸ್ಕೊಳ್ಳೋದು, ಇದೆಲ್ಲ ಕೂಡ ಬಿಲಾಲ್ ಕಡೆಯಿಂದ ಆಗ್ತಾ ಇತ್ತು. ಗೆಳೆಯರೆ, ಇಂಥ ಕೆಲಸವನ್ನು ಇವನು ಒಬ್ಬನೇ ಮಾಡ್ತಾ ಇಲ್ಲ. ಇಂಥವರು ಸಾಕಷ್ಟು ಜನ ಇದ್ದಾರೆ. ಆದರೆ ಇವನು ಹರ್ಕತುಲ್ ಮುಜಾಹಿದ್ದೀನ್ಗಾಗಿ ಕೆಲಸ ಮಾಡ್ತಾ ಇದ್ದ. ಬಲೂಚಿಸ್ತಾನದಲ್ಲಿ ಮತ್ತು ಆಕ್ರಮಿತ ಕಾಶ್ಮೀರದಲ್ಲಿ ಇವನು ವಾಸ ಮಾಡ್ತಾ ಇದ್ದ. ಮೊನ್ನೆ ಬಲೂಚಿಸ್ತಾನದಲ್ಲಿರುವಾಗಲೇ ಇವನ ಮೇಲೆ ಆ ಕರುಣಾಳುವಿನ ಕಣ್ಣು ಬಿದ್ದಿದೆ. ಪಾಪ ತುಂಬ ಸೇವೆ ಮಾಡಿದ್ದಾನೆ. ಸಾಕಷ್ಟು ಜನರನ್ನ ಜಿಹಾದಿಗೆ ಬಲಿ ಕೊಟ್ಟು ಎಷ್ಟೋ ಮನೆಗಳ ದೀಪ ಆರಿಸಿದಾನೆ. ಅವನಿಗೂ ಒಂದು ರಿವಾರ್ಡ್ ಬೇಕಲ್ಲ. ಹೀಗಾಗಿ ದೇವದೂತರಿಗೆ ಮೊನ್ನೆ ಈ ಬಗ್ಗೆ ಪ್ರೇರಣೆ ಸಿಕ್ತು. ಹಾಗೆ ಅವನು ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ತು. ದೇವರಿಂದ ಆದೇಶ ಬಂದ ಮೇಲೆ ಮಾಡದೇ ಇರೋದಕ್ಕೆ ಸಾಧ್ಯ ಆಗತ್ತಾ? ದೇವದೂತರು ಇವನ ಬಳಿ ಹೋಗಿದ್ದಾರೆ. ಅಲ್ಲಿ ಅವನ ಮೇಲೆ 2 ಗುಂಡುಗಳನ್ನು ಹಾರಿಸಿದ್ದಾರೆ. ನಾರಾಯೇ ತಕ್ಬೀರ್, ಅಲ್ಲಾಹು ಅಕ್ಬರ್, ಅಷ್ಟೇ. ಅವನು ಸೀದಾ ಹೂರ್ ಯಾತ್ರೆಗೆ ಹೋಗೇ ಬಿಟ್ಟ. ಈ ಬೇಟೆ ಇದೆಯಲ್ಲ, ಇದು ನಿಜಕ್ಕೂ ಉಗ್ರರಿಗೊಂದು ದೊಡ್ಡ ಹೊಡೆತಾನೆ. ಇಂಥ ಕಾರ್ಯಾಚರಣೆಗಳು ಅಪರಿಚಿತ ವ್ಯಕ್ತಿಗಳಿಂದ ಆದರೆ ಯಾರು ಯಾರನ್ನು ದೂರು ಹಾಗಿಲ್ಲ. ಭಾರತ ಮಾಡಿಸ್ತು ಅಂತ ಅವ್ರು ಹೇಳುವ ಹಾಗೂ ಇಲ್ಲ. ಹಾಗೆ ನೀವು ನಮ್ಮ ಮೇಲೆ ದಾಳಿ ಮಾಡಿಸಿದ್ರಿ, ನಿಮ್ಮ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ಇವರು ಅವ್ರಿಗೆ ಹೇಳಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಸಿದ್ಧಪಡಿಸಿ ಅವ್ರಿಗೆ ಕೊಟ್ಟು ಅವರು ಅದನ್ನೆಲ್ಲ ನೋಡಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಪಾಪ ಈ ಪಾಕಿಸ್ತಾನಿಗಳಿಗೆ ಅಲ್ಲಿ ಉಗ್ರರಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ. ಯಾಕೆಂದ್ರೆ ಅವ್ರ ದೇಶದಲ್ಲಿರೋರು ಯಾರು ಉಗ್ರರೇ ಅಲ್ಲ, ಅವರು ಹೂರುಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಧರ್ಮಾತ್ಮರು. ಹೀಗಾಗಿ ಅವರನ್ನು ಉಗ್ರರು ಅಂತ ಕರೆದು ಪಾಕಿಸ್ತಾನ ಬೇಜಾರು ಮಾಡ್ಕೊಂಡು ಯಾಕ್ರಿ ಬೇಕಿದೆಲ್ಲ? ಸೈಲೆಂಟಾಗಿ ಹಿಂಗೆ 2 ಬುಲೆಟ್ ಖರ್ಚು ಮಾಡಿದ್ರೆ ಮುಗಿಯೋ ಕೆಲಸಕ್ಕೆ ಸಿಕ್ಕಾಪಟ್ಟೆ ರಾಜತಾಂತ್ರಿಕ ಸರ್ಕಸ್ಸುಗಳು ಬೇಕಾ? ಇದು ನಮ್ಮ ಅಪರಿಚಿತರನ್ನ ಹ್ಯಾಂಡಲ್ ಮಾಡ್ತಾ ಇರೋ ದುರಂಧರರಿಗೆ ಗೊತ್ತಿದೆ. ಸೊ ಇಷ್ಟು ದಿನ ಉಗ್ರರಿಗೆ ಮಾತ್ರ ಹೂರ್ ಅವಾರ್ಡ್ ಸಿಗ್ತಾ ಇತ್ತು. ಈಗ ವರ್ಷಾಂತ್ಯದಲ್ಲಿ ಫೆಸಿಲಿಟೇಟರ್ಗೆ ಕೂಡ ಒಂದು ಸಿಕ್ಕಿದೆ. ಅವನು 130 ಅಡಿ ಎತ್ತರದ 72ರ ಜೊತೆ ಸುಖವಾಗಿರಲಿ. ಇನ್ನು ಈ ಹೂರ್ ಟಿಕೆಟ್ ಸಿಗ್ತಾ ಇದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ತನ್ನ 3ನೇ ಮಗಳ ಮದುವೆಯನ್ನ ತಮ್ಮನ ಮಗ ಅಬ್ದೆಲ್ ರೆಹಮಾನ್ ಕಾಸಿಂ ಜೊತೆ ಮಾಡ್ತಾ ಇದ್ದ. ಈ ರೆಹಮಾನ್ ಕಾಸಿಂ ಹಿಂದೆ ಪಾಕ್ ಸೇನೆಯ ಕ್ಯಾಪ್ಟನ್ ಆಗಿದ್ದ. ಆನಂತರ ಆಸಿಂ ಮುನೀರ್ನ ಇನ್ಫ್ಲೂಯೆನ್ಸ್ ಮೇರೆಗೆ ಅವನು ಸಿವಿಲ್ ಸರ್ವಿಸ್ಗೆ ವರ್ಗಾವಣೆ ಆಗಿದ್ದಾನೆ. ಅಲ್ಲಿ ಸೇನಾಧಿಕಾರಿಗಳಿಗೆ ಸಿವಿಲ್ ಸರ್ವಿಸ್ಗೆ ಹೋಗೋ ರಿಸರ್ವೇಷನ್ ಬೇರೆ ಇದೆಯಂತೆ. ಹಾಗೆ ಅವನಲ್ಲೀಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ತಮ್ಮನ ಮಗ, ಅವನಿಗೆ ಮಗಳನ್ನು ಕೊಟ್ಟು ಮುನೀರ್ ಮದುವೆ ಮಾಡಿದ್ದಾನೆ. ತುಂಬ ಸರಳವಾಗಿ, ಯಾರಿಗೂ ಹೆಚ್ಚು ಜನಕ್ಕೆ ಹೇಳದೆ, ಕೇವಲ ಪಾಕಿಸ್ತಾನದ ಸೇನಾಧಿಕಾರಿಗಳು, ರಾಜಕಾರಣಿಗಳು, ಒಂದಷ್ಟು ಉದ್ಯಮಿಗಳು, ಹೀಗೆ ಬರೀ ಒಂದು 400 ಜನ ಮಾತ್ರ ಮದುವೆಯಲ್ಲಿ ಇದ್ರಂತೆ. ಅದಕ್ಕೆ ಅಲ್ಲಿನ ಸೇನೆ ಭಾರಿ ಭದ್ರತೆಯನ್ನು ಕೂಡ ಒದಗಿಸಿಕೊಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಒಳ್ಳೇದಾಗ್ಲಿ. ಇದು ಗೆಳೆಯರೆ, ಬಿಲಾಲ್ ಅನ್ನೋ ಉಗ್ರನ ಮೇಲೆ ದಯಾಳುವಾದ ದೇವನ ಕಣ್ಣು ಬಿದ್ದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.